ಗೈಸ್ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಕೂಡ ಸ್ವಲ್ಪ ರೆಡಿಶಿಗೆ ಬರ್ತಿದೆ. ಸೊ ನಂದು ಫಸ್ಟ್ ಟಾರ್ಗೆಟ್ ಏನು ಬರುತ್ತೆ, ಫಸ್ಟ್ ಟಾರ್ಗೆಟ್ ನನಗೆ ಅರೌಂಡ್ ಇಲ್ಲಿಗೆ ಬರುತ್ತೆ. ಸೊ ನಾನು ಇದನ್ನು ಫಸ್ಟ್ ಟಾರ್ಗೆಟ್ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಸರ್ ಗೈಸ್, ಇದನ್ನು ಕೂಡ ನೋಡ್ಬೋದು. ಬಟ್ ನೀವು ಎಂಟ್ರಿ ಬರ್ತಾ ಪ್ರಾಪರಾಗಿ ಎಂಟ್ರಿ ತೊಗೊಳ್ಳಿ. ಸೊ ನಾನು ಇಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ ಸರ್ಟನ್ ಈ ಲೆವೆಲ್ಲಿಗೆ. ನಂದು ಇದೊಂಚೂರು ಈ ಲೆವೆಲ್ ಚೆನ್ನಾಗಿದೆ ಅಂತ ನಾನು ಇಲ್ಲಿಗೆ ಇಟ್ಟಿದ್ದೀನಿ. ನಂದು ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಆಗಿರ್ಬೋದು. ಸೊ ನಾನು ಇಲ್ಲಿವರೆಗೂ ನೋಡ್ತಾ ಇದ್ದೀನಿ ಒಂದು ಈ ಟ್ರೇಡಲ್ಲಿ. ಮತ್ತು ನಂದು ಯೂರೋ USD ಏನು ಟ್ರೇಡ್ ಇದೆ ಇದು ಕೂಡ ನಾನು ಇಲ್ಲಿ ಎತ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ಕೂಡ ಹೇಳಿದ್ನಲ್ಲ ಗೈಸ್ ಸೆಲ್ಲಿಂಗ್ ಇದೆ ಅಂತ. ಸೊ ಇಲ್ಲಿ ಎಂಟ್ರಿ ಬಂದಿದೆ, ನಾನು ಅರೌಂಡ್ ಇಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. ನನಗೊಂದು ಸ್ವಲ್ಪ ಸರ್ಟನ್ ಲೆವೆಲಲ್ಲಿ ಇಲ್ಲಿಗೆ ಬರುತ್ತೆ ನಂದು. ಸೊ ನಾನು ಅಲ್ಲಿಂದ ಅರೌಂಡ್ 850ವರೆಗೂ ನೋಡ್ತೀನಿ. ಎರಡು ಕೂಡ 1:3.6 ಒಂದು, ಮತ್ತೊಂದು ಕೂಡ 2 ಪಾಯಿಂಟ್ ಅಂದರೆ ಅರೌಂಡ್ 3ಗೆ ಒಂದು ನಂದು ಟಾರ್ಗೆಟ್ ಇದೆ. ಸೊ ಇವೆರಡು ರೀಚ್ ಆಯಿತು ಅಂದರೆ ನನಗೊಂದು ಒಳ್ಳೆ ರಿಟರ್ನ್ ಅಂದರೆ ಲೈಕ್ 6% ರಿಟರ್ನ್ ಬರುತ್ತೆ ಇವತ್ತು. ನೋಡೋದ ಮಾರ್ಕೆಟ್ ಚೆನ್ನಾಗಿ ಮೂವ್ ಆಗ್ತಿದೆ. ಮತ್ತು ಏನು ಡೈರೆಕ್ಷನ್ ಕೊಡುತ್ತೆ ಆ ಡೈರೆಕ್ಷನಲ್ಲಿ ಟ್ರೇಡ್ ಮಾಡಿ. ಓಕೆ, ಚೆನ್ನಾಗಿ ಬರುತ್ತೆ. ಇಲ್ಲ ಡೈರೆಕ್ಷನ್ ಆಪೋಸಿಟ್ ಹೋಗೋದಕ್ಕೆ ಹೋಗಬೇಡಿ, ಡೈರೆಕ್ಷನಲ್ಲಿ ಟ್ರೇಡ್ ಮಾಡಿ. ಡೈರೆಕ್ಷನ್ ಟ್ರೇಡ್ ಮಾಡಿದಾಗ ನಮಗೆ ಪ್ರಾಫಿಟ್ ಮಾಡೋ ರೇಷಿಯೋ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್.